16ನೇ ಚಲನಚಿತ್ರೋತ್ಸವದಲ್ಲಿ ಡಿಕೆಶಿ ಅವರು ನಟರ ಕಲಾವಿದರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನಟ್ಟು ಬೋಲ್ಟ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ವಾದ ವಿವಾದಗಳು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತಹ ಎಂ ನರಸಿಂಹಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಲಾವಿದರ ವಿಚಾರವಾಗಿ ಡಿಕೆಶಿ ಅವರು ಕೊಟ್ಟಂತ ಹೇಳಿಕೆ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್? ಅವರು ಇದರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಮುಂದಿನ ಸ್ಟಾರ್ಟ್ ಮಾಡ್ಕೊಳ್ಳಿದ್ದಾರೆ. ನಮಸ್ಕಾರ. ಈಗ ತಾವು ಅವರು ಬೋಲ್ಟು ನಟ್ಟು ವಿಷಯನೇ ಪ್ರಸ್ತಾಪಿಸ್ತಾ ಇದ್ರಿ. ಅವ್ರು ಕೆಲವು ಒಳ್ಳೆಯದನ್ನು ಅವ್ರ ಗೌರ್ಮೆಂಟ್ ಕಡೆಯಿಂದ ಮಾಡ್ತಾ ಇದ್ದಾರೆ. ನಮಗೆ ಚಿತ್ರನಗರಿ ಆಗ್ಬೋದು, ಇನ್ನೊಂದು ಹಲವಾರು ನಾವು ಯಾವ್ದಾವ್ದು ಕೇಳಿದ್ವು ಎಲ್ಲನೂ ಮಾಡ್ಕೊಂಡು ಬಂದಿದ್ದಾರೆ. ಅದೆಲ್ಲನೂ ನಾವು ದೃಷ್ಟಿಯಿಂದ ಇಟ್ಕೊಂಡು ಅವ್ರು ಮಾಡಿದ್ದೇ ಸರಿಯಾಗಲಿ ತಪ್ಪಾಗಲಿ ಅಂತ ನಾವು ಹೇಳ್ತಾ ಇಲ್ಲ. ಆ ಸಮಯದಲ್ಲಿ ಅದು ಬರಬಾರ್ದಾಗಿತ್ತು, ಅವ್ರ ಬಾಯಿಂದ ಬಂದಿದೆ. ಅದಕ್ಕೂ ನಮ್ಗೆ ಅಲ್ಲಿ ಬೇಸರ ಆಯಿತು. ಅವರು ಅದನ್ನ ಹಿಂದೆ ಏನು ಇರೋದು ಅವ್ರದ್ದು ಮನಸ್ಸು ಅಂತ ನೋಡಿದಾಗ ನಮಗೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ, ನಮ್ಮ ಚಿತ್ರರಂಗದವರೇ ಅಲ್ಲಿ ಇಲ್ಲ ಅನ್ನೋದು ಅವ್ರಿಗೂ ನೋವಾಗಿತ್ತು. ಹಾಗಾಗಿ ಅದು ಹೇಳಿದ್ದಾರೆ. ಈಗ ಯಾವುದೇ ಪಾರ್ಟಿ ವಿಷಯಕ್ಕೆ ಅವ್ರದ್ದು ಕರೆದಿಲ್ಲ. ಅವತ್ತಿನ ದಿನ ಅವ್ರು ಹೇಳಿರೋ ಪ್ರಕಾರ ಮೇಕೆದಾಟು ವಿಷಯ ಆಗ್ಬೋದು, 150 ಕಿಲೋಮೀಟರ್ ನಾವು ನಡೀತಾ ಇದ್ವಿ, ನಮ್ಮಲ್ಲಿ ಭಾಗವಹಿಸಿಲ್ಲ ಅನ್ನೋದು ಅವ್ರಿಗೂ ಅವರು ಅವತ್ತೇನು ಮಾತಾಡಿದ್ರು ಅದ್ರ ಹಿಂದಿನ ಮನಸ್ಥಿತಿ. ಹಾಗಾಗಿ ಅವ್ರು ಹೇಳಿದ್ದಾರೆ. ನಾವು ಅದನ್ನೇ ಇಟ್ಕೊಂಡು ಹೇಳೋದಕ್ಕಾಗಲ್ಲ. ಇನ್ನೂ ನಮ್ಮಲ್ಲಿ ಕೆಲವು ಇಂಡಸ್ಟ್ರಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಹಾಗಾಗಿದ್ದರಿಂದ ಅದನ್ನೇ ನಾವು ದೊಡ್ಡ ಸಮಸ್ಯೆಯಾಗಿ ಅದನ್ನೇ ತಾವು ಮೇಲಿದವರೆಲ್ಲ ಕೇಳ್ತಾ ಇದ್ವಿ, ಇದು ಸರಿನಾ ತಪ್ಪುನಾ ಅಂತೇಳಿ. ನಾವು ಎರಡನ್ನೂ ಹೇಳೋಕ್ಕಾಗಲ್ಲ. ಸರಿ ಅಂತನೂ ನಾವು ಹೇಳೋಕ್ಕೆ ಬರೋದಿಲ್ಲ, ತಪ್ಪಂತನೂ ಹೇಳೋಕ್ಕೆ ಬರೋದಿಲ್ಲ. ಅಲ್ಲಿ ನಾವು ಬ್ಯಾಲೆನ್ಸಿಂಗ್ ಮಾಡಲೇಬೇಕಾಗತ್ತೆ. ಇಲ್ಲಿ ನಾವು ವಾಣಿಜ್ಯ ಮಂಡಳಿಯಲ್ಲಿ ಕೂತ್ಕೊಂಡು ಅದು ಸರಿ ಅಂದರೆ ಒಂಥರ ಆಗತ್ತೆ, ತಪ್ಪಂದರೆ ನಮ್ಗೆ ಆ ಟೈಮಲ್ಲಿ ನಮಗೂ ಅನಿಸ್ತು, ಬೇಸರ ಆಯಿತು. ಅದ್ರದ್ದು ಹಿಂದಿನ ಮರ್ಮ ಏನಂತ ನಾವು ನೋಡಿದಾಗ ಅದು ಯಾವುದನ್ನು ನಾನು ರಿಯಾಕ್ಷನ್ ಕೊಡೋಕೆ ಆಗ್ತಿಲ್ಲ. ಹಂಗಾಗಿ ಸರ್, ಇವಾಗ ಮೇಕೆದಾಟು ವಿಚಾರಕ್ಕಾಗ್ಲಿ ಅವರು ಹೋರಾಟ ವಿಚಾರಕ್ಕೆ ಬಂದಾಗ ಸಾಧು ಕೋಕಿಲ ಸರ್ ಮತ್ತೆ ವಿಜಯ್ ಸರ್ ಮಾತ್ರ ಭಾಗವಹಿಸಿದ್ರು. ಬೇರೆ ಯಾರು ಕೂಡ ಕನ್ನಡ ಚಿತ್ರರಂಗದ ಕಲಾವಿದರು ಅಲ್ಲಿ ಕಾಣಿಸ್ಕೊಂಡಿಲ್ಲ, ಯಾರು ಬಂದಿಲ್ಲ ಅಂತ ಮೆನ್ಷನ್ ಮಾಡಿ ಹೇಳಿದ್ದಾರೆ ಸರ್. ಇದ್ರ ಬಗ್ಗೆ ಕಲಾವಿದರು ಆಕ್ಚುಲಿ ಎಲ್ಲ ಪಾರ್ಟಿಗಳಲ್ಲಿ ಇದ್ದಾರೆ. ಓನ್ಲಿ ಕಾಂಗ್ರೆಸ್ ಅಂತಲ್ಲ, ಬಿಜೆಪಿ ಅಂತಲ್ಲ, ಎಲ್ಲದರಲ್ಲೂ ಇದ್ದಾರೆ. ಅವ್ರಿಗೆ ಏನು ಗಿಲ್ಟಿ ಇರುತ್ತೆ. ನಾವು ಕಾಂಗ್ರೆಸ್ ಅವರು ಮಾಡ್ತಾ ಇರೋ ಕಾರ್ಯಕ್ರಮ ಇದಕ್ಕೆ ನಾವು ಅಲ್ಲಿ ಹೋದಾಗ ನಮಗೇನೋ ಮುಜುಗರ ಆಗುತ್ತೆ ಅನ್ನೋದು ಅವರು ಭಾವನೆ ಇರ್ಬೋದು. ಹಾಗಾಗಿ ಕಾಂಗ್ರೆಸ್ಸಲ್ಲಿ ಇರೋ ಎಲ್ಲ ಕಲಾವಿದರು ಅಲ್ಲಿ ಸ್ಪಾಟ್ಸ್ಫೈ ಮಾಡಿದ್ದಾರೆ, ಮಾಡಿಲ್ಲ ಅನ್ನೋದಕ್ಕಂತ ನಮ್ಮ ವಾಣಿಜ್ಯ ಮಂಡಳಿ ಸ್ಪಾಟ್ಸ್ಫೈ ಮಾಡಿದೆ. ನಮ್ಮ ಅಂದಿನ ಅಧ್ಯಕ್ಷ NM ಸುರೇಶ್ ಸೇರಿದ್ದಾರೆ, ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದನ್ ಅವರು ಸೇರಿದ್ದಾರೆ. ಎಲ್ಲ ನಮ್ಮವರೆಲ್ಲ ಹೋಗಿದ್ವಿ ನಾವು. ಕೆಲವರೆಲ್ಲ ನಿರ್ಮಾಪಕರು ಬಂದಿದ್ದಾರೆ. ಆದರೆ ಅವ್ರಿಗೆ ಐಡೆಂಟಿಫೈ ಆಗಲ್ಲ. ಅದೇ ಒಂದು ಸೆಲೆಬ್ರಿಟಿ ಬಂದಾಗ ಅವ್ರಿಗೆಲ್ಲ ಸೆಳೀತಾರೆ. ಬಟ್ ನಾವೆಲ್ಲ ಹೋದಾಗ ಅವ್ರಿಗೆ ಅಷ್ಟು ಇದಾಗಲ್ವಲ್ಲ. ಹಾಗಾಗಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಸರ್, ಇನ್ನೊಂದು ವಿಚಾರವಾಗಿ ಹೇಳಬೇಕು, ನಟ್ಟು ಬೋಲ್ಟ್ ಅಂತ ಹೇಳಿರೋದು ಆ ವೇದಿಕೆಯಲ್ಲಿ ಎಷ್ಟು ಸರಿ ಅಂತ ಡಿಕೆಶಿ ಅವರು ನೋಡಿ ಅಮ್ಮ, ಆ ಸಮಯಕ್ಕೆ ನಮಗೂ ಸರಿ ಇಲ್ಲಾನೇ ಅನಿಸ್ತು. ಆದರೆ ಅವರು ಅದನ್ನೇ ಹೇಳಿನಲ್ಲ, ಯಾರು ಪುರುಷಾರ್ಥಕ್ಕೋಸ್ಕರ ಮಾಡಬೇಕು, ಇಷ್ಟೆಲ್ಲ ಕೋಟಿ ಖರ್ಚುಗಳು ಮಾಡ್ತಾ ಇದ್ವಿ. ನಮ್ಮ ಹಬ್ಬ ಇದು, ನಮ್ಮ ಮನೇಲಿ ಯಾವತ್ತೋ ವರ್ಷಕ್ಕೊಂದು ಬರೋವಂಥ ಹಬ್ಬ. ಅದನ್ನು ಆಚರಣೆ ಮಾಡೋಕ್ಕೂ ನಮ್ಮ ಇಂಡಸ್ಟ್ರಿ ಅವರು ಬಂದಿಲ್ಲ ಅಂದಾಗ ಅವ್ರಿಗೂ ನೋವಾಗಿದೆ. ಅದ್ರ ಹಿಂದೆ ಇದನ್ನೆಲ್ಲ ದಾಟಿಯಲ್ಲಿ ಅವರು ಭಾಷಣ ಮಾಡಿದ್ದಾರೆ. ಸರ್, ಇನ್ನು ಹೋರಾಟದ ವಿಚಾರಕ್ಕೆ ಬರೋದಾದ್ರೆ ಅಣ್ಣವರಿದ್ದಾಗ ಅವರ ಮುಂದಾಳತ್ವದಲ್ಲಿ ಇಂತಹ ಹೋರಾಟಗಳು ಜವಾಬ್ದಾರಿಯುತವಾಗಿ ಮಾತುಗಳೆಲ್ಲ ನಡೀತಾ ಇತ್ತು. ಅದಾದ ನಂತರ ಅದರ ಒಂದು ಸ್ಥಾನವನ್ನ ತುಂಬಿದೆ ಅಂಬರೀಶ್ ಸರ್. ಅಂಬರೀಶ್ ಸರ್ ಹೋದ ನಂತರ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಾಯಕತ್ವದ ಕೊರತೆ ಕಾಡ್ತಾ ಇದೆ ಅಂತ ಅನಿಸುತ್ತೆ ಸರ್, ನಿಮ್ಮ ಅಭಿಪ್ರಾಯ? ಇಲ್ಲಮ್ಮ, ಆವತ್ತಿಂದನೂ ಮಾಡಿದ್ದಾರೆ, ಇವತ್ತೂ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ನೆಲ ಜಲ ವಿಷಯ ಬಂದಾಗ ನಾವು ಮುಂಚೂಣಿಯಲ್ಲಿ ಇರ್ತೀವಿ. ಯಾರು ನಮ್ಮ ಇಂಡಸ್ಟ್ರಿ ಇದೆಯಲ್ಲ, ಎಲ್ಲದಕ್ಕೂ ಸ್ಪಂದಿಸಿಕೊಂಡೇ ಬಂದಿದೆ ಇಲ್ಲಿವರೆಗೂ. ಈಗಲೂ ಅದನ್ನೇ ನಾನು ಕೇಳ್ತಾ ಇದ್ದೀನಿ. ನಮ್ಮ ನಾಯಕ ನಟರಿಗಾಗ್ಬೋದು, ನಟಿಯರಿಗಾಗ್ಬೋದು, ನಮ್ಮದೇ ಒಂದು ಹಬ್ಬ ಅಂತ ಬಂದಾಗ ಎಲ್ಲರೂ ಸೇರಿ ಭಾಗವಹಿಸೋಣ, ವಿಜೃಂಭಣೆಯಿಂದ ಮಾಡೋಣ ಅನ್ನೋದೂ ನಮ್ಮ ಅನಿಸಿಕೆ, ನಮ್ಮ ಮನವಿಯೂ ಹೌದು. ಹಾಗೆಯೇ ಇದು ನಮ್ಮ ನಾಡಿನ ಸಮಸ್ಯೆ ಬಂದಾಗ ಅದರಲ್ಲೂ ನಾವು ಮುಂದೆ ನಿಂತು ಮೊದಲಿಂದನೂ ಭಾಗವಹಿಸಿದ್ವಿ, ಈಗಲೂ ಭಾಗವಹಿಸ್ತಾ ಇದೀವಮ್ಮ.
ಹಾಗಿದ್ರೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದು ನಿಮಗೆ ಗೊತ್ತು ಸರ್. ಇವತ್ತಿನ ಪರಿಸ್ಥಿತಿ, ಒಂದು ಕಡೆ ಸಿನಿಮಾ ಮಾಡಿದವರಿಗೆ ಬಿಸ್ನೆಸ್ ಆಗ್ತಾ ಇಲ್ಲ, ಸಿನಿಮಾ ಮಾಡಿದ ಒಂದು ಚಿತ್ರರಂಗಕ್ಕೆ, ಥಿಯೇಟರ್ಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಸರ್. ಸೊ ಎಲ್ಲೋ ಒಂದು ಕಡೆ ಇದು ನಾಯಕತ್ವದ ಕೊರತೆಯಿಂದನೇ ಆಗ್ತಾ ಇದೆ. ಅಂದ್ರೆ ಸ್ಟಾರ್ ನಟರನ್ನ ಕೂಡಿಸಿ ಒಂದು ಮಾತಾಡಿ ವರ್ಷಕ್ಕೆ 2 ಸಿನಿಮಾ ಮಾಡೋ ತರ ಮಾಡಿದ್ರೆ ಈ ತರ ಆಗ್ತಾ ಇತ್ತ ಪರಿಸ್ಥಿತಿ. ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಈ ತರ ಪರಿಸ್ಥಿತಿ ಇವಾಗ ಆಗಿರೋದು ಸರ್. ಇದ್ರ ಬಗ್ಗೆ ಹೇಳಿ. ಇಲ್ಲ ಮೇಡಮ್, ಎಲ್ಲ ಚಿತ್ರರಂಗದಲ್ಲೂ ಎಲ್ಲ ಸ್ಟೇಟಲ್ಲೂ ಅದೇ ಇದ್ದೇ ಇದೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ. ಅದರಲ್ಲಿ ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಸೆಲೆಬ್ರಿಟೀಸು ಈಗ ವರ್ಷಕ್ಕೊಂದು ಸಿನಿಮಾ ಮಾಡೋದು ಹೋಗಿ ಪ್ಯಾನ್ ಇಂಡಿಯಾ ಅಂತ ಮಾಡೋಕೆ ಹೋಗ್ಬಿಟ್ಟು 4-5 ವರ್ಷಕ್ಕೊಂದು ಸಿನಿಮಾ ಮಾಡೋಕೆ ಬರ್ತಾ ಇದ್ದಾರೆ. ಅವತ್ತು ನಮ್ಮಲ್ಲಿ 4-5 ಜನ ಹೀರೋಗಳಿದ್ದಾಗ ಎಂಟೈರು ಇಡೀ ವರ್ಷ ಥಿಯೇಟರ್ಗಳಿಗೆ ಫೀಡ್ ಆಗ್ತಾ ಇತ್ತು. ಇವತ್ತಿನ ದಿನ ಸಿನಿಮಾಗಳು ಮಾಡ್ತಾ ಇದ್ದಾರೆ, 10-12 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಪ್ರೇಕ್ಷಕ ಯಾವ್ದನ್ನೂ ಸ್ಪಂದಿಸ್ತಾ ಇಲ್ಲ, ಜನ ಬರ್ತಾ ಇಲ್ಲ. ಏನು ಅವ್ರ ಮೈಂಡಲ್ಲಿ ಏನಿದೆ ಅನ್ನೋದೇ ನಮಗೂ ಅರ್ಥ ಆಗ್ತಾ ಇಲ್ಲ. ಯಾವ ರೀತಿ ಸಿನಿಮಾಗಳು ಅವ್ರಿಗೆ ಬೇಕು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಆಡಿಯನ್ಸ್ಗಿಂತ ಅದು ಬೇಕು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾವುದೇ ಹೊಸಬರು ಸಿನಿಮಾ ಆಗಲಿ, ಕಂಟೆಂಟ್ ಚೆನ್ನಾಗಿದ್ದಾಗ ಮಾತ್ರ ಥಿಯೇಟರ್ಗಳ ಹತ್ರ ಮುಖ ಇಡ್ತಾ ಇದ್ದಾರೆ, ಇಲ್ಲಾಂದರೆ ಬರ್ತಾನೆ ಇಲ್ಲ. 12 ಸಿನಿಮಾ ಇದೆ, ನಮ್ಮ ಸಿನಿಮಾಗಳೆಲ್ಲನೂ ಶೋ ಇಲ್ಲ ಅಂತೇಳಿ ಬೋರ್ಡ್ಗಳು ಹಾಕೊಂಡಿದ್ದೀವಿ. ಸರ್, ನೀವು ಹೇಳಿದ್ರಿ ಕರ್ನಾಟಕ ಇದು ಫಿಲಂ ಫೆಸ್ಟಿವಲ್ ಏನು ನಡೀತಾ ಇದೆಯೋ ಇದು ಒಂದು ಕೋಟಿ ಹಣ ಹಾಕಿ ಮಾಡ್ತಾ ಇರುವಂತ ಒಂದು ಉತ್ಸವ ಅಂತ. ಬಟ್ ಈ ಸಲದ 16ನೇ ಚಲನಚಿತ್ರೋತ್ಸವಕ್ಕೆ ಸಾಕಷ್ಟು ತೊಡಕುಗಳು ಉಂಟಾಗಿದೆ. ಹೈಕೋರ್ಟ್ ಮೆಟ್ಟಿಲಿರುವಂತ ಪರಿಸ್ಥಿತಿ ಕೂಡ ಬಂದಿತ್ತು ಸರ್. ಯಾಕೆ ಹಿಂಗಾಗಿದೆ, ಅಂದ್ರೆ ಏನ್ ನಡೀತಾ ಇದೆ ಅಂತ? ಹಂಗಾಗಿ ಈಗ ವ್ಯವಸ್ಥೆ ಸರಿಯಿಲ್ಲ ಅನಿಸ್ತದೆ. ನಮ್ಮ ಅದು ಟೈಮ್ ಸಾಲ್ತೋ ಸಾಲಿಲ್ಲೋ ಗೊತ್ತಿಲ್ಲ. ನಮ್ಮ ಅಕಾಡೆಮಿ ಅಧ್ಯಕ್ಷರಿಗೆ ಎಲ್ಲವನ್ನೂ ನಿಭಾಯಿಸಬೇಕಾಗಿತ್ತು. ನನ್ನ ಗಮನಕ್ಕೆ ಬಂದಿದೆ, ನಮಗೆ ಇನ್ವಿಟೇಷನ್ ಇಲ್ಲ, ನನಗೆ ಆಹ್ವಾನ ಇಲ್ಲ, ನಮ್ಮನ್ನು ಗಮನಿಸಿಲ್ಲ, ಈಗೆಲ್ಲ ಕೆಲವರೆಲ್ಲ ದೂರ್ತಾ ಇದ್ದಾರೆ. ಅದು ಬೇರೆ ನಮ್ಮ ಎಲ್ಲರಿಗೂ ಹಂಚ್ಬೇಕಾಗಿತ್ತು. ಅವರ ವರ್ಕ್ನ ಒಬ್ಬರೇ ತಲೆ ಮೇಲೆ ಹಾಕೊಂಡು ಎಲ್ಲಾನು ಮಾಡೋಕೆ ಹೋಗಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನೋಡಿದ್ರಲ್ಲ, ಇದಿಷ್ಟು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.